ಚಿತ್ರದುರ್ಗದಲ್ಲೂ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಶಾಸಕ ಎನ್ವೈ ಗೋಪಾಲಕೃಷ್ಣಗೆ ಮಂತ್ರಿ ಸ್ಥಾನ ಕೈತಪ್ಪಿದ್ದಕ್ಕೆ ಕಿಡಿಕಾರ್ತಾ ಇದ್ದಾರೆ. ಎನ್ವೈಜಿ ಅಭಿಮಾನಿಗಳು ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಮೊಳಕಾಲ್ಮೂರು ಕ್ಷೇತ್ರದ ರಾಂಪುರ ಗ್ರಾಮದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರಸ್ತೆ ತಡೆದು ಟೈರ್ಗೆ ಬೆಂಕಿ ಹಚ್ಚಿ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ಹೈಕಮಾಂಡ್ ನಾಯಕರ ವಿರುದ್ಧ ಧಿಕ್ಕಾರ ಕೂಗಿ ಕೆಂಡಾಮಂಡಲವಾಗಿಬಿಟ್ಟಿದ್ದಾರೆ. ಕೈನಲ್ಲಿ ಪೆಟ್ರೋಲ್ ಹಾಗೂ ವಿಷದ ಬಾಟಲಿ ಹಿಡಿದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಿರಿತನದ ಆಧಾರದ ಮೇಲೆ ಮಂತ್ರಿ ಸ್ಥಾನ ನೀಡುವಂತೆ ಬೆಂಬಲಿಗರು ಒತ್ತಾಯವನ್ನ ಮಾಡಿರೋದು ನೋಡಿ. ಕೈನಲ್ಲಿ ಪೆಟ್ರೋಲ್ ಹಾಗೂ ವಿಷದ ಬಾಟಲಿಯನ್ನ ಹಿಡಿದುಕೊಂಡು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎನ್ವೈ ಗೋಪಾಲಕೃಷ್ಣ ಅವರಿಗೆ ಯಾಕೆ ನೀವು ಅವಕಾಶ ಮಾಡಿಕೊಡ್ಲಿಲ್ಲ, ಕಾರಣ ಹೇಳಿ ನಮಗೆ ಅಂತ ಕೇಳ್ತಾ ಇದ್ದಾರೆ ಅವರು. ಸೆಂಟ್ರಲ್ ನೇರ ಆಗಿರಲಿ, ಸ್ಟೇಟ್ ನೇರ ಆಗಿರಲಿ, ಇವತ್ತು ತಿರಸ್ಕಾರ ಮಾಡಿ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಇವತ್ತು ನಿಜವಾಗ್ಲೂ ಇಲ್ಲಿ ನಮ್ಮ ಎನ್ವೈ ಗೋಪಾಲಕೃಷ್ಣಗೆ ಅನ್ಯಾಯ ಮಾಡಿಬಿಟ್ಟು ಅವರಿಗೆ ಸಚಿವ ಸ್ಥಾನ ನೀಡಲಿಲ್ಲ. ಅದಕ್ಕೋಸ್ಕರ ನಾವೆಲ್ಲರೂ ಉಗ್ರ ಹೋರಾಟ ಮಾಡಿ ಅವರಿಗೆ ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಸಚಿವ ಸ್ಥಾನ ಕೊಡಬೇಕು. ಮುಂದೆ ಒಳ್ಳೇದಾಗಬೇಕು, ನಮ್ಮ ತಾಲೂಕಿಗೆ ಒಳ್ಳೇದಾಗಬೇಕು ಅಂತ ಅಂದರೆ ಇಲ್ಲಿ ಸುಮಾರು ಅನೇಕ ಕೆಲಸಗಳು, ಕಾರ್ಯಕ್ರಮಗಳು, ಕೆಲಸಗಳಿದ್ದಾವೆ. ಕೆರೆಗಳಾಗಿರಲಿ, ಆಮೇಲೆ ಡ್ಯಾಮ್ಗಳಾಗಿರಲಿ, ಇಲ್ಲಿ ಭಾಳ ಅನ್ಯಾಯವಾಗಿ ನಮ್ಗೆ ಯಾವುದೇ ಅನುದಾನ ಬಂದಿಲ್ಲ. ಹಿಂದೆ ಸುಮಾರು ನಮ್ಮ ತಾಲೂಕಿನಲ್ಲಿ ನಿಜಲಿಂಗಪ್ಪ ಅವರೊಂದು ಬಿಟ್ಟರೆ ಇಲ್ಲಿ ಯಾರಿಗೂ ನಮ್ಮ ತಾಲೂಕಿನಲ್ಲಿ ಸಚಿವ ಸ್ಥಾನ ಕೊಟ್ಟಿಲ್ಲ. ಇವರು ನಮ್ಮ ಗೋಪಾಲಕೃಷ್ಣ 7 ಸಾರಿ MLA ಆದರೂ ಕೂಡ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತ ಅಂದರೆ ನಮ್ಮ ತಾಲೂಕಿಗೆ ಅನ್ಯಾಯ ಮಾಡ್ದಂಗೆ. ಕಾಂಗ್ರೆಸ್ ಪಾರ್ಟಿ ಯಾವತ್ತಿಗೂ ಕೈ ಬಿಟ್ಟಿಲ್ಲ ಕಾಂಗ್ರೆಸ್ನನ್ನು. ಇಂಥ ಪಾರ್ಟಿಯನ್ನು ಇವರು ಕೈ ಬಿಟ್ಟಾರ ಸೆಂಟ್ರಲ್ ಅಂತ ಅಂದರೆ ಸೋನಿಯಾ ಗಾಂಧಿಗೆ ಆಗಲಿ, ರಾಹುಲ್ ಗಾಂಧಿಗೆ ಆಗಿರಲಿ, ಶಿವಕುಮಾರ್ ಆಗಿರಲಿ, ಮಲ್ಲಿಕಾರ್ಜುನ್ ಖರ್ಗೆ ಆಗಿರಲಿ, ಇವರೆಲ್ಲರೂ ನಮ್ಮ ತಾಲೂಕಿಗೆ ಅನ್ಯಾಯ ಮಾಡಿದ್ದಾರೆ ಅಂತಂದೇಳಿ ನಾನು ಘಂಟಾಘೋಷವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ.